ಇದೊಂದು ಇಂಪಾರ್ಟೆಂಟ್ ವಿಚಾರ ಇದು. ಎಷ್ಟರ ಮಟ್ಟಿಗೆ ರೋಡ್ ರೇಜ್ ಆಗುತ್ತೆ ಎನ್ನುವುದಕ್ಕೆ ಒಂದು ದೊಡ್ಡ ಉದಾಹರಣೆ ಇದು. ಒಂದು ಫ್ಯಾಮಿಲಿ ಎನ್ನುವುದನ್ನು ಕೂಡ ನೋಡದೆ, ಒಂದು ಕುಟುಂಬ ಇದೆ, ಒಂದು ಕಾರ್ ಒಳಗಡೆ, ಒಂದು ಪುಟ್ಟ ಕಾರ್ ಒಳಗಡೆ ಒಂದು ಫ್ಯಾಮಿಲಿ ಇದೆ, ಹೆಂಡತಿ ಮಕ್ಕಳಿದ್ದಾರೆ. ಅವರು ಕೈ ಮುಗಿದ್ರೂ ಅವ್ರು ಬೇಡ್ಕೊಂಡ್ರೂ ಕೂಡ ಬಿಡದೆ ಅವರನ್ನು ಮೆಟಲ್ ಆಬ್ಜೆಕ್ಟ್ಗಳಿಂದ, ಲೋಹದ ವಸ್ತುಗಳಿಂದ ಮನ ಬಂದಂತೆ ಹೊಡೆದಿದ್ದಾರಲ್ಲ, ಸುಟ್ಟಿದ್ದಾರೆ, ಹೊಡೆದಿದ್ದಾರೆ ಅಂತೆಲ್ಲ ಮಾಹಿತಿ ಬರ್ತಾ ಇದ್ದಿಲ್ಲ. ಇದು ಎಲ್ಲಿವರೆಗೂ ಹೋಗಿದೆ ಇದು? ನೋಡಿ, ಬೆಂಗಳೂರು ಮೈಸೂರು ಹೆದ್ದಾರಿ ಇದು, ಹೈವೇ. ಬೆಚ್ಚಿ ಬೀಳಿಸುವಂಥ ಕೃತ್ಯ ಇದು. ಒಂದು ಕಾರಿಗೆ ಇನ್ನೊಂದು ಕಾರ್ ಟಚ್ ಆಗಿಬಿಟ್ಟಿದೆ. ಒಂದು ಕಾರಿಗೆ ಇನ್ನೊಂದು ಕಾರ್ ಟಚ್ ಆಯಿತು. ಸರಿ, ಏನಾಗಿದೆ, ಒಂದು ಹಂತಕ್ಕೆ ಕಾರು ಟಚ್ ಆಗಿಬಿಡ್ತು ಅಂದಾಗ ಒಂದು ಹಂತಕ್ಕೆ ಅವರು ಮಾತುಕತೆ ಮಾಡಿಕೊಂಡು ಸರಿ ಮುಂದಕ್ಕೆ ಹೊರಟೋದ್ರು. ಆಯಿತು, ಏನೋ ಮಾತುಕತೆ ನಡೀತು ಅಂಥೇಳಿ. ಸರಿ ಬಿಡ್ರಪ್ಪ ಆಯ್ತೇನೋ ಅಂಥೇಳಿ ಒಂದು ಸೆಟಲ್ಮೆಂಟ್ ಆಯಿತು, ಅಥವಾ ಅವರು ಓಕೆ ಬಿಡಿ ಅಂತ ಹೊರಟುಬಿಟ್ಟಿದ್ದಾರೆ. ಅವ್ರಿಗೆ ಅನತಿ ದೂರ ಹೋದ ಮೇಲೆ ಏನಾಗಿದೆ, ಇಲ್ಲ ನಮ್ಮ ಕಾರ್ಗೆ ತುಂಬ ಜೋರಾಗಿ ಡ್ಯಾಮೇಜ್ ಆಗಿಬಿಟ್ಟಿದೆ ಅಂತ ರಿಯಲೈಸ್ ಆಗಿಬಿಟ್ಟಿದೆ ಕಾರ್ ಒಳಗಿದ್ದಂಥವ್ರಿಗೆ. ರಿಯಲೈಸ್ ಆದಮೇಲೆ ಅದು ಏನು ಮಾಡಿದ್ದಾರೆ, ಮುಂದೊಂದು ಟೋಲ್ ಬಳಿನೋ ಸ್ಟಾಪ್ ಬಳಿನೋ ಬಂದು ಏನು ಮಾಡಿದ್ದಾರೆ, ಅವರು ಈ ಕಾರನ್ನು ಅಡ್ಡ ಹಾಕಿದ್ದಾರೆ. ಬಹುಶಃ ಆಲ್ಟೋ ಕಾರ್ ಇರಬೇಕದು. ಈ ಕಾರನ್ನ ಅಡ್ಡ ಹಾಕಿದ್ರು, ಓವರ್ಟೇಕ್ ಮಾಡಿ ನಿಲ್ಲಿಸ್ತಾರೆ. ಅವರು ನಿಲ್ಲಿಸಿ ಏನು ಮಾಡ್ತಾರೆ ನೋಡಿ, ಒಂದು 8ರಿಂದ 10 ಜನ ಇರಬೇಕ್ರಿ ಇವರು. ಆಯ್ತು, 8 ಜನ ಅಂತಲೇ ಅಂದ್ಕೊಳ್ಳಿ ನೀವು. ಆ ಡ್ರೈವರ್ ಕೂತಿದ್ದಂತಹ ಡೋರನ್ನು ತೆಗೆದು ಮಾನಸೋ ಇಚ್ಛೆ ಚೆಚ್ಚಾಕ್ಬಿಟ್ಟಿದ್ದಾರೆ ಆ ವ್ಯಕ್ತಿಗೆ. ಬೆಚ್ಚಿ ಬೀಳಿಸೋ ಕೃತ್ಯ ಇದು. ಏನು ಮಾಡಬೇಕು ಹೇಳಿ? ಅಲ್ಲೊಂದು ಹೆಂಡತಿ ಇದ್ದಾರೆ, ಒಂದು ಮಕ್ಕಳಿದ್ದಾರೆ, ಮಕ್ಕಳು ಚೀರಾಡ್ಬಿಟ್ಟಿದ್ದಾರೆ ಅಲ್ಲಿ. ಸಹಜ ಅಲ್ವಾ? ಅವ್ರ ತಂದೆಗೋ ಅವರ ಇನ್ಯಾರಿಗೋ ಅಲ್ಲಿ ಜೋರಾಗಿ ಹೊಡಿತಾ ಇದ್ದರೆ ಗಾಬರಿ ಆಗಲ್ವ ಮಕ್ಕಳಿಗೆ? ಮಕ್ಕಳು ಎಕ್ಸ್ಪೆಕ್ಟ್ ಮಾಡಿದ್ರಾ? ಇದಾ ಮಕ್ಕಳಿಗೆ ನಾವು ಕಲಿಸ್ಕೊಡೋದು? ಮಕ್ಕಳ ಎದುರುಗಡೆ ಒಬ್ಬರು ಥಳಿಸೋದು ಎಷ್ಟರ ಮಟ್ಟಿಗೆ ನ್ಯಾಯ ಇದು? ಹೆಂಡತಿ ಮಕ್ಕಳ ಎದುರುಗಡೆ ಅಪ್ಪ ಏನಾಗಿರಬೇಡ ಅಲ್ಲಿ ಯೋಚನೆ ಮಾಡಿ. ಮನಸ್ಸೋ ಇಚ್ಛೆ ಹೊಡೆದಿದ್ದಾರೆ ರೀ ಈ ದುರುಳರು. ಬರೀ ಕಾರ್ ಟಚ್ ಆಗಿರೋ ವಿಚಾರಕ್ಕೆ ಎಷ್ಟು ಮಾರ್ಗ ಇದೆ ರೀ. ಕಾರ್ ಟಚ್ ಆಯಿತು, ಸರಿ, ಇನ್ಶೂರೆನ್ಸ್ ಇದೆ, ನೀವು ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ರೆ ಇನ್ಶೂರೆನ್ಸ್ ಅಪ್ಲೈ ಮಾಡ್ಕೊಳ್ಬಹುದು. ಅಥವಾ ಒಳ್ಳೆ ರೀತಿಯಲ್ಲಿ ನಂದು ಏನೋ ನಷ್ಟ ಆಗಿಬಿಟ್ಟಿದೆ ಸರ್, ಕಟ್ಟಿಕೊಡಿ. ಇನ್ಶೂರೆನ್ಸಲ್ಲಿ 10,000 ರೂಪಾಯಿ ಇದ್ದರೆ ನಮಗೊಂದು 6,000 5,000 ಕೊಡ್ತಾರೆ. ಉಳಿದದ್ದು ನಾವೇನು ಮಾಡೋಣ? ಡ್ಯಾಮೇಜ್ ನಿಮ್ಮಿಂದಾಗಿದ್ದು, ತಪ್ಪು ನಿಮ್ಮಿಂದಾಗಿದ್ದು ಕೇಳಬಹುದು. ಕೇಳಲಿಲ್ವಾ, ದೂರು ಕೊಡಬಹುದು. ಏನೋ ಒಂದು ಇದೆಯಲ್ವೇನ್ರಿ ಸೊಲ್ಯೂಷನ್ನು. ಹೋಗಿ ಆಯ್ತಪ್ಪ, 8 ಜನ ಅವ್ರಿಗೆ ಹೊಡೆದುಬಿಟ್ರು, ಚೆಚ್ಚಿಬಿಟ್ರು ಅಂತ ಅಂದ್ಕೊಳ್ಳಿ. ಅಕಸ್ಮಾತ್ ಆ ಮನುಷ್ಯ ಹೆಚ್ಚು ಕಡಿಮೆ ಆಗಿಬಿಟ್ಟಿದ್ದ ಅಂತ ಅಂದ್ಕೊಳ್ಳಿ. ಅಂದರೆ ಅಕಸ್ಮಾತ್ ಅವ್ರ ಪ್ರಾಣ ಹೊರಟೋಗಿತ್ತು. ಆ ಒಂದು ಸಂಭವನೀಯತೆ ಇದೆಯಲ್ಲ, ಅದು ಜಾಸ್ತಿ ಇತ್ತು. 8 ಜನ ಒಬ್ಬನೇ ಮನುಷ್ಯನಿಗೆ ನೋಡಿ, ಯೋಚನೆ ಮಾಡಿ. 8 ಜನ ಒಬ್ಬ ಮನುಷ್ಯನಿಗೆ ಒಂದು ಸಲ ಹೊಡೆದ್ರೆ 8 ಏಟು ಬೀಳುತ್ತೆ ರೀ. ಒಂದೇ ಒಂದು ಸಲ ಹೊಡೆದ್ರೆ 8 ಏಟು ಬೀಳುತ್ತೆ. 8 ಜನ ನಾನು ಹೊಡಿಬೇಕು ಅಂತ ಹೊಡಿತಾರಲ್ಲ, 8 ಏಟು ಬೀಳುತ್ತೆ. 2ನೇ ಸಲ ಹೊಡೆದ್ರೆ 16 ಏಟು ಬೀಳುತ್ತೆ. 3ನೇ ಸಲಕ್ಕೆ 24 ಏಟು. 24 ಏಟು ಸರಿಯಾಗಿ ಬಿದ್ದುಬಿಟ್ರೆ ಏನಾಗಬೇಕು ಅವನ ಗತಿ ಅಂತ ಪ್ರಶ್ನೆ ಇದೆ ಇಲ್ಲಿ. ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿರೋದು. ಬೆಂಗಳೂರು ಮೂಲದ ಸಾಗರ್ ಹಾಗೂ ಕುಟುಂಬದ ಮೇಲೆ ಹಲ್ಲೆ ಆಗಿದ್ದು, ಮೈಸೂರಿಂದ ಬೆಂಗಳೂರಿಗೆ ಕಾರಲ್ಲಿ ತೆರಳುವಾಗ ಪುಂಡರ ಗೂಂಡಾಗಿರಿ ಇದು. ಸಾಗರ್ ಜೊತೆ ಪ್ರಯಾಣ ಮಾಡ್ತಾ ಇದ್ದಂಥ ಹೆಂಡತಿ, ಮಕ್ಕಳು ಹಾಗೂ ಅವರ ತಾಯಿನೂ ಇದ್ದರಂತೆ. ಶ್ರೀರಂಗಪಟ್ಟಣದ ಸರ್ವಿಸ್ ರಸ್ತೆಯಲ್ಲಿ ಈ ಪುಂಡರ ಗುಂಪು ಕಿರಿಕ್ ಮಾಡಿರೋದು. ಬಳಿಕ ಅಲ್ಲಿಂದ ತೆರಳಿರೋದು ಸಾಗರ್ ಕುಟುಂಬ. ಮತ್ತೆ 2 ಕಾರಲ್ಲಿ ಹಿಂಬಾಲಿಸ್ಕೊಂಡು ಬಂದು ಈ ಒಂದು ಗ್ಯಾಂಗು ಮದ್ದೂರು ಫ್ಲೈಓವರ್ನಲ್ಲಿ ಏನು ಮಾಡ್ತಾರೆ, ಸಾಗರ್ ಕಾರನ್ನ ಅಡ್ಡಗಟ್ಟಿಬಿಡ್ತಾರೆ. ಸಾಗರ್ ತಲೆಗೆ ಜಾಕ್ ರಾಡ್, ನಿಮಗೆ ಗೊತ್ತಲ್ಲ, ಒಂದು ಪಂಕ್ಚರ್ ಆದಾಗ ಗಾಡಿಯನ್ನು ಆ ಜಾಕ್ ಬೆಳೆಸಿ ಆ ಜಾಕ್ ಒಂದು ರಾಡ್ ಹಾಕಿ ಅದನ್ನು ಮೇಲಕ್ಕೆ ಎತ್ತಾರೆ ಆ ಒಂದು ಕಾರ್ನ. ಸೊ ಆ ವೀಲ್ ಮೇಲೆ ಬರಲಿ, ಸೊ ದಟ್ ಆ ವೀಲ್ ಬಿಚ್ಚಕ್ಕೆ ಈಸಿ ಆಗುತ್ತೆ ಅಂತ ಆ ರಾಡ್ ಹಿಡ್ಕೊಂಡು ಹೊಡೆದಿರೋದಂತ. ಅಂಥದ್ದೇನು ರೀ, ಕಾರ್ ಟಚ್ ಆಯಿತು, ತಲೆಗೆ ಹೊಡೆದ್ಬಿಟ್ಟಿಯಪ್ಪ ನೀನು, ಸತ್ತು ಹೋಗ್ಬಿಟ್ಟ ಆ ಮನುಷ್ಯ ಅನ್ಕೋ. ನಿನ್ನ ಕಾರ್ ಟಚ್ಗೆ 10,000 20,000 ಒಂದು ಬಂಪರೋ ಡೋರೋ ರೆಡಿ ಆಗಿಬಿಡುತ್ತೆ. ಆ ಮನುಷ್ಯನ ನಂಬ್ಕೊಂಡಿದ್ದಂಥ ಹೆಂಡತಿ, ಆ ವ್ಯಕ್ತಿಯ ತಾಯಿ, ಆ ಮನುಷ್ಯನ ಆದಾಯ ನಂಬ್ಕೊಂಡಿರ್ತಕ್ಕಂಥ ಅವ್ರ ಮಕ್ಕಳು, ಅವ್ರ ಎಜುಕೇಷನ್ನು ನಾವು ರಿಪೇರಿ ಮಾಡೋಕ್ಕಾಗುತ್ತೇನು ರೀ ಅದನ್ನು? ಈ ಕಾಮನ್ ಸೆನ್ಸ್ ಇಲ್ಲ. ಇವರು ಹಲ್ಲೆ ಮಾಡಬೇಕಾದ್ರೆ ಇದು ಯಾರಿಗೂ ಗೊತ್ತಾಗಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ರು. ಈ ಕಾರ್ ಈ ಥರ ಅಡ್ಡಗಟ್ಟಿದ ತಕ್ಷಣ ಹಿಂದೆ ಇದ್ದಂಥ ಇನ್ನೊಂದು ಕಾರ್ ಇತ್ತಲ್ಲ, ಬೇರೆ ಯಾರ್ದೋ ಕಾರು, ಅವರ ಡ್ಯಾಶ್ ಕ್ಯಾಮಲ್ಲಿ ಇವೆಲ್ಲ ರೆಕಾರ್ಡ್ ಆಯಿತು. ಯಾವತ್ತೂ ಒಂದು ಯೋಚನೆ ಮಾಡಿ, ನಾವೆಲ್ಲೇ ಹೋಗಲಿ ಇವತ್ತಿಗೆ ಮನುಷ್ಯರು ನಮ್ಮನ್ನು ನೋಡ್ತಾ ಇದ್ದಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ಮನುಷ್ಯರು ನಮ್ಮನ್ನು ಅಬ್ಸರ್ವ್ ಮಾಡ್ತಿದ್ದಾರೋ ನಮಗೆ ಗೊತ್ತಿಲ್ಲ. ರಿಯಾಲಿಟಿ ಶೋನಲ್ಲಿ 60 ಕ್ಯಾಮ್ರಾ ಇಟ್ಟಿದ್ರು, 80 ಕ್ಯಾಮ್ರಾ ಇಟ್ಟಿದ್ರು. ನಾವು ಕೂತರೂ ಕಾಣಿಸುತ್ತೆ, ನಿಂತರೂ ಕಾಣಿಸುತ್ತೆ, ಮಾತನಾಡಿದ್ರೆ ಮೈಕಲ್ಲೆಲ್ಲ ಕೇಳಿಸಿದ್ರೆ ಮೈಕ್ರೋಫೋನ್ನ ಮೂಲಕವಾಗಿ ಸ್ಪೀಕರಲ್ಲೆಲ್ಲರೂ ಕೇಳಿಸುತ್ತೆ ಅಂತ ಹೇಳ್ತಾರಲ್ಲ, ಆ ಥರನೇ ಬದುಕಬೇಕು ರೀ ಪ್ರಪಂಚದಲ್ಲಿ. ನಾವು ಆ ಥರನೇ ಬದುಕಬೇಕು. ಎಲ್ಲಿ ನಮ್ಮನ್ನು ಯಾರು ಸೆರೆ ಹಿಡಿತಿದ್ದಾರೋ, ಯಾರು ಮೊಬೈಲ್ ಆನ್ ಮಾಡಿಕೊಂಡ್ರು, ಯಾರು ಕ್ಯಾಮ್ರಾ ಆನ್ ಆಯಿತೋ, ವಿ ಡೋಂಟ್ ನೋ. ಹಾಗಂದರೆ ಕ್ಯಾಮ್ರಾ ಇಲ್ಲ ಅಂದರೆ ನಾವು ಹೆಂಗೆ ಬೇಕಾದ್ರೂ ಇರಬೇಕಾಗಿತ್ತು ಅಂತನಾ? ನೋ, ಅದೂ ಅಲ್ಲ. ಒಂದು ಸಾಮಾಜಿಕ ಪ್ರಜ್ಞೆ ಇರಲಿ, ಒಂದು ಮನುಷ್ಯತ್ವ ಇರಲಿ. ಗಲಾಟೆಗಳಾಗ್ತವೆ, ರೋಡ್ ರೇಜ್ ಆಗುತ್ತೆ, ಅಲ್ಲಗಳಿಯಲ್ಲ. ರೋಡ್ ರೇಜ್ ಮಾಡದಿರೋ ವ್ಯಕ್ತಿಗಳು ಬೆರಳೆಣಿಕೆ ಇರಬಹುದು. ಒಂದರ ಒಂದು ಗಂಟೆ ಸಿಟ್ಟು ಬರುತ್ತೆ, ನಾನು ಮಾಡಿದ್ದೆ ಸರಿ ಅಂತ ಹೋಗ್ತಾರೆ.
ಕಿಚಾಯಿಸ್ತಾರೆ, ದುರ್ಗುಟ್ಟು ನೋಡ್ತಾರೆ, ರೂಲ್ಸ್ ಫಾಲೋ ಮಾಡೋನ ಮೇಲೇ ಎಗರಾಡ್ತಾರೆ, ಎಲ್ಲವೂ ಇರ್ತವೆ. ತೀರಾ ಹೊಡೆದಾಟದ ಮಟ್ಟಿಗೆ ಅವು ಹೋಗಬಾರ್ದು ಅಂತ ಲಾಚ್ಕೊಂಡು ಬಿಡದೆ ಹಲ್ಲೆ ಮಾಡಿದರು. ನಮ್ಮ ತಂದೆಗೆ ಏನು ಮಾಡಬೇಡಿ ಅಂತ 5 ವರ್ಷದ ಮಗು ಕೇಳುತ್ತೆ ರೀ. ಆ ಮಗುವಿಗಾಗಿರ್ತಕ್ಕಂಥ ಆಘಾತ ಇದೆಯಲ್ಲ, ನೀ ಮನುಕುಲ ರಿಪ್ಲೇಸ್ ಮಾಡೋಕ್ಕಾಗುತ್ತೇನ್ರಿ? ಆ ಮಗು ಸಮಾಧಾನ ಮಾಡೋಕ್ಕಾಗತ್ತಾ? ಈ ಥರ 7-8 ಜನ ದಾಂಡಿಗರು ಬಂದು ಅವ್ರ ಅಪ್ಪನಿಗೆ ಹೊಡಿತಾ ಇದ್ದಾರೆ. ಬಿಟ್ಟುಬಿಡಿ ಅಂಕಲ್ಲು ಅಣ್ಣನೋ ಏನೋ ಹೇಳುತ್ತಲ್ಲ, ಪುಟ್ಟ ಮಗುವಿನ ಕೈ ತಿರ್ಚಾಕ್ಬಿಟ್ಟಿದ್ದಾರೆ ಅಂತಾರೆ ಈ ಪುಂಡ್ರು. 5 ವರ್ಷದ ಮಗು ಕೈ ತಿರ್ಸ್ತಾರೆ ಅಂದರೆ ಇವರಿಗೆ ಇಂಥವ್ರಿಗೆ ಮರಣದಂಡನೆ ಕೊಡಬೇಕ್ರಿ. ಇಂಥವ್ರಿಗೆ ಮರಣದಂಡನೆ, ಇಂಥವ್ರಿಗೆ ನಮ್ಮ ವ್ಯವಸ್ಥೆ ಜೀವಾವಧಿ ಹಾಕಿಬಿಡ್ಬೇಕು. ಇವ್ರಿಗೆ ಬಿಡಬಾರ್ದು ಇಂಥವ್ರನ್ನ. ಸಾಗರ್ ಕುಟುಂಬವನ್ನು ರಕ್ಷಣೆ ಮಾಡಿದ್ದಾರೆ, ಏಟು ಬಿದ್ದಿದೆ ಏನೋ ರಕ್ಷಣೆ ಮಾಡಿದ್ದಾರೆ. ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಕಾರ್ನ ಡ್ಯಾಶ್ ಕ್ಯಾಮ್ರಾದಲ್ಲಿ ಯುವಕರ ಗೂಂಡಾಗಿರಿಯ ವಿಡಿಯೋ ಸರಿಯಾಗಿರೋದು. ಜುಲೈ 5ನೇ ತಾರೀಕು ಆಗಿರ್ತಕ್ಕಂಥ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಇದು. ಇನ್ನು ಮಂಡ್ಯ SP ಡಾಕ್ಟರ್ ವಿಜಯ್ ಶೋಭಾರಾಣಿ ಅವರು ಇದ್ರ ಬಗ್ಗೆ ಏನು ಹೇಳಿದರು ನೋಡಿ. ಶ್ರೀರಂಗಪಟ್ಟಣದ ಟೋಲ್ ಬಳಿಯಲ್ಲಿ ಕಾರು ಟಚ್ ಆಗಿದೆ, ಆ ವಿಚಾರ ಗಲಾಟೆ ಆಗಿದೆ, ಫಾಲೋ ಮಾಡ್ಕೊಂಡು ಬಂದು ಹೊಡೆದಿದ್ದಾರೆ. 5 ಜನ ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದೀವಿ. ಸಂತೋಷ್, ಅರುಣ್ ಕುಮಾರ್, ಅಭಿಷೇಕ್, ವೆಂಕಟೇಶ್, ಪ್ರತಾಪ್ ಅರೆಸ್ಟ್ ಆದವರು ಅಂತ ಅವ್ರು ಹೇಳಿದ್ದಾರೆ. ಇನ್ನಿಬ್ಬರನ್ನ ಪತ್ತೆ ಮಾಡಬೇಕು. ಗೊತ್ತಲೇ ಏಮಾಯ ఏమాయా ఏమాయా అయ్యో అజ్జి ఆ ముసలిది. ಶ್ರೀರಂಗಪಟ್ಟಣ ಟೋಲ್ ಹತ್ರ ಬರಬೇಕಾದ್ರೆ 2 ವೆಹಿಕಲ್ ಟಚ್ ಆಗ್ತದೆ. ತದನಂತರ ಅವರು ಅಲ್ಲೇ ಕಾಂಪ್ರಮೈಸ್ ಮಾಡ್ಕೊಳ್ತಾರೆ. ಅವರು ಏನಿದೆ ವಿಕ್ಟಿಮ್ ವೆಹಿಕಲ್ ಮುಂದೆ ಹೋದಾಗ ಹಿಂದೆಗಡೆ ಅಕ್ಯೂಸ್ಡ್ ವೆಹಿಕಲ್ಲು ಅವರು ಕ್ರಾಸ್ ಚೆಕ್ ಮಾಡ್ಕೊಂಡು ನೋಡ್ತಾರೆ. ವೆಹಿಕಲ್ಲು ಸ್ವಲ್ಪ ಹೆಚ್ಚು ಡ್ಯಾಮೇಜ್ ಆಗಿದೆ ಅಂದ್ಬಿಟ್ಟು ಮತ್ತೆ ಅದು ಕಂಪ್ಲೇಂಟ್ ವೆಹಿಕಲ್ ಏನು ವಿಕ್ಟಿಮ್ ವೆಹಿಕಲ್ಲು ಫಾಲೋ ಮಾಡ್ಕೊಂಡ್ಬರ್ತಾರೆ. ಅವ್ರು ಸ್ಟಾಪ್ ಮಾಡಲ್ಲ. ಅವ್ರನ್ನ ಹಂಗೆ ಚೇಸ್ ಮಾಡ್ಕೊಂಡು ಬಂದು ಮದ್ದೂರು ಹೈವೇ ಹತ್ರ ಅವರು ಸ್ಟಾಪ್ ಮಾಡಿಕೊಂಡು ಅವ್ರಿಗೆ ಹಲ್ಲೆ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಒಂದು ಪ್ರಕರಣವನ್ನು ವಿಚಾರ ಗೊತ್ತಾಗಿರ್ತದೆ. ಇದ್ರ ಬಗ್ಗೆ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಈಗಾಗಲೇ ಸಂತೋಷು, ಅರುಣ್ ಕುಮಾರು, ಅಭಿಷೇಕು, ವೆಂಕಟೇಶು ಮತ್ತು ಪ್ರತಾಪ್ ಅನ್ನೋ 5 ಜನರನ್ನು ದಸ್ತಗಿರಿ ಮಾಡಲಾಗಿದೆ. ಇವ್ರನ್ನ ಕಾನೂನು ರೀತಿಯ ಕ್ರಮ ಜರುಗಿಸಲಾಗಿದೆ.